ಒಮ್ಮೆ ಊಹಿಸ್ಕೊಳ್ಳಿ, ಇಬ್ರು ವ್ಯಕ್ತಿಗಳು ಮುಖಾಮುಖಿಯಾಗಿ ನಿಂತು ಮಾತಾಡ್ತಿದ್ದಾರೆ. ಇಬ್ರು ಒಂದೇ ಭಾಷೆ ಮಾತಾಡ್ತಿದಾರಲ್ವಾ? ಹೌದು, ಭಾಷೆ ಒಂದೇ. ಅವರು ಬಳಸ್ತಾ ಇರೋ ಪದಗಳೆಲ್ಲವೂ ಇಬ್ರಿಗೂ ಪರಿಚಿತವೇ. ಆದ್ರೆ ಒಬ್ರು ಹೇಳ್ತಿರೋ ವಿಚಾರ ಮತ್ತೊಬ್ರಿಗೆ ಸ್ವಲ್ಪವೂ ಅರ್ಥ ಆಗ್ತಿಲ್ಲ. ಓ, ಕೇವಲ ಅರ್ಥ ಆಗ್ತಿಲ್ಲ ಅನ್ನೋದಕ್ಕಿಂತ ಸಂಪೂರ್ಣವಾಗಿ ವಿರುದ್ಧವಾದ ಒಂದು ರೀತಿಯ ವಿಕೃತವಾದ ಅರ್ಥವನ್ನ ಕಲ್ಪಿಸ್ಕೊಳ್ತಿದ್ದಾರೆ ಅಂತ ಹೇಳ್ಬೋದು. ಖಂಡಿತ. ಇಂದಿನ ನಮ್ಮ ಈ ಆಳವಾದ ಅಧ್ಯಯನದಲ್ಲಿ ನಾವು ನೋಡಹೊರಟಿರುವುದು ಇಂಥದ್ದೇ ಒಂದು ಐತಿಹಾಸಿಕ ಮತ್ತು ಅಷ್ಟೇ ಗಂಭೀರವಾದ ಸಂಭಾಷಣೆಯನ್ನ. ನಿಜ. ಯೋಮಾನನ ಸುವಾರ್ತೆಯ 8ನೇ ಅಧ್ಯಾಯದ 21-30 ವಚನಗಳವರೆಗಿನ ಭಾಗವನ್ನ ನಾವಿಂದು ಒಳಹೊಕ್ಕು ನೋಡಲಿದ್ದೇವೆ. ನಮ್ಮ ಇಂದಿನ ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ಈ ವಾಕ್ಯಭಾಗವನ್ನ ನಾವು ದೇವತಾಶಾಸ್ತ್ರೀಯ ಹಾಗೂ ಪಾಲನಾ ದೃಷ್ಟಿಕೋನಗಳ ಮೂಲಕ ವಿಶ್ಲೇಷಣೆ ಮಾಡ್ತಿದ್ದೀವಿ ಅಲ್ವಾ? ಹೌದು. ಇಲ್ಲಿ ದೇವತಾಶಾಸ್ತ್ರ ಅಂದ್ರೆ ಥಿಯಾಲಜಿ ಎಂದರೆ ಯೇಸು ಯಾರು, ಅವರ ಅಸ್ತಿತ್ವದ ಮೂಲವೇನು ಅನ್ನೋದರ ತಾರ್ಕಿಕ ಅಧ್ಯಯನ. ಸರಿ. ಇನ್ನೊಂದೆಡೆ ಪಾಲನಾ ವಿಶ್ಲೇಷಣೆ ಅಂದ್ರೆ ಪ್ಯಾಸ್ಟ್ರಲ್ ಲೆನ್ಸ್. ಈ ಬೃಹತ್ ಸತ್ಯಗಳು ನಮ್ಮ ದೈನಂದಿನ ಬದುಕಿಗೆ, ಅದರಲ್ಲೂ ವಿಶೇಷವಾಗಿ ಲೆಂಟ್ ಕಾಲದ ನಮ್ಮ ಆಧ್ಯಾತ್ಮಿಕ ಪಯಣಕ್ಕೆ ಹೇಗೆ ಅನ್ವಯ ಆಗುತ್ತೆ ಅಂತ ನೋಡೋದು. ಅಂದ್ರೆ ಕೇವಲ 2000 ವರ್ಷಗಳ ಹಿಂದಿನ ಘಟನೆಯನ್ನ ವರದಿ ಮಾಡೋದಲ್ಲ, ಅದರ ಹಿಂದಿನ ಮರ್ಮವನ್ನ ಭೇದಿಸುವುದೇ ನಮ್ಮ ಇಂದಿನ ಉದ್ದೇಶ. ನಿಖರವಾಗಿ ಆ ಇರುವಾತನೇ ನಾನು ಅನ್ನೋ ಮರ್ಮವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಸರಿ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಈ ವಾಕ್ಯಭಾಗ ಶುರುವಾಗೋದೇ ಒಂದು ದೊಡ್ಡ ಸಂವಹನ ಕೊರತೆಯಿಂದ. ಆ ಕಮ್ಯುನಿಕೇಶನ್ ಗ್ಯಾಪ್. ಹೌದು. ಯೇಸು ಆ ಗುಂಪಿನ ಜನರಿಗೆ ಹೇಳ್ತಾರೆ, ನಾನು ಹೊರಟು ಹೋಗ್ತೇನೆ, ನಾನು ಹೋಗುವಲ್ಲಿಗೆ ನೀವು ಬರಲಾರಿರಿ ಅಂತ. ಅವರು ಮಾತಾಡ್ತಿರೋದು ತಾನು ಪಿತನ ಬಳಿಗೆ, ಅಂದ್ರೆ ಆ ಸ್ವರ್ಗೀಯ ಆಯಾಮಕ್ಕೆ ಮರಳುವ ಬಗ್ಗೆ. ಅದೇ ಅಲ್ಲಿದ್ದ ಯಹೂದ್ಯರ ಪ್ರತಿಕ್ರಿಯೆ ಹೇಗಿತ್ತು? ತಾನೂ ಹೋಗುವಲ್ಲಿಗೆ ನಮ್ಮಿಂದ ಬರಲಾಗದಂತೆ, ಹಾಗೆಂದ್ರೆ ಇವನು ಆತ್ಮಹತ್ಯೆ ಮಾಡ್ಕೊಳ್ತಾನ ಅಂತ ಹಾಸ್ಯ ಮಾಡ್ತಾರೆ. ಅದು ನಿಜಕ್ಕೂ ಆಘಾತಕಾರಿ. ಈ ತಪ್ಪು ಗ್ರಹಿಕೆ ಹಿಂದಿನ ಸಾಂಸ್ಕೃತಿಕ ಹಿನ್ನೆಲೆಯನ್ನ ನಾವು ಗಮನಿಸಬೇಕು. ಅಂದ್ರೆ ಅಂದಿನ ನಂಬಿಕೆಗಳ ಬಗ್ಗೆನಾ? ಹೌದು. ಅಂದಿನ ಯಹೂದ್ಯರ ನಂಬಿಕೆ ಪ್ರಕಾರ ಆತ್ಮಹತ್ಯೆ ಮಾಡಿಕೊಳ್ಳುವವರು ನರಕದ ಅತ್ಯಂತ ಕತ್ತಲೆಯ ಪಾತಾಳದ ಕೂಪಕ್ಕೆ ಹೋಗ್ತಾರೆ ಅನ್ನೋ ಭಾವನೆ ಇತ್ತು. ಓ ವಾವ್! ಅಂದ್ರೆ ಯೇಸು ಅತ್ಯುನ್ನತವಾದ ಬೆಳಕಿನ ಲೋಕದ ಬಗ್ಗೆ ಮಾತಾಡ್ತಿದ್ರೆ, ಇವರು ಯೇಸು ಅತ್ಯಂತ ಕೀಳುಮಟ್ಟದ ಕತ್ತಲೆಗೆ ಹೋಗ್ತಾನೆ ಅಂತ ವ್ಯಂಗ್ಯ ಆಡ್ತಿದ್ದಾರೆ. ಅದೇ ನೋಡಿ, ಇಲ್ಲಿರುವ ಅತ್ಯಂತ ಆಕರ್ಷಕವಾದ ಅಂಶ ಅಂದ್ರೆ ಆ ವ್ಯಂಗ್ಯದ ಹಿಂದಿರುವ ಅಹಂಕಾರ ಮತ್ತು ಕುರುಡುತನ. ನಮ್ಮ ಮೂಲಗಳು ಇದನ್ನ ಬಹಳ ಸೂಕ್ಷ್ಮವಾಗಿ ಗುರುತಿಸುತ್ತವೆ. ಅಂದ್ರೆ ಅವರ ತರಂಗಾಂತರಗಳು, ಆ ಫ್ರೀಕ್ವೆನ್ಸಿಗಳು ಸಂಪೂರ್ಣ ಬೇರೆ ಬೇರೆ ಆಗಿವೆ. ಖಂಡಿತ. ಯೇಸು ದೈವಿಕ ಉನ್ನತಿಯ ಬಗ್ಗೆ ಮಾತಾಡ್ತಿದ್ದಾರೆ, ಆದರೆ ಆ ಜನರ ಆಲೋಚನೆ ಸಂಪೂರ್ಣವಾಗಿ ಭೌತಿಕ ಚೌಕಟ್ಟಿಗೆ, ಕೇವಲ ಭೂಮಿಯ ಮಟ್ಟಕ್ಕೆ ಸೀಮಿತವಾಗಿದೆ. ಅದಕ್ಕೆ ಯೇಸು ತಕ್ಷಣವೇ ಅವರಿಗೆ ಒಂದು ಕನ್ನಡಿ ಹಿಡಿತಾರೆ ಅಲ್ವಾ? ಹೌದು. ಯೇಸು ಹೇಳ್ತಾರೆ, ನೀವು ಕೆಳಗಿನಿಂದ ಬಂದವರು, ನಾನು ಮೇಲಿನಿಂದ ಬಂದವನು. ನೀವು ಈ ಲೋಕದವರು, ನಾನು ಈ ಲೋಕದವನಲ್ಲ ಅಂತ. ಭೌತಿಕ ಜಗತ್ತಿನ ಮಿತಿಗಳಲ್ಲೇ ಬಂದಿಯಾಗಿರುವ ಮನಸ್ಸುಗಳಿಗೆ ಆ ಸ್ವರ್ಗೀಯ ವಾಸ್ತವತೆಗಳು ಅಸಂಬದ್ಧವಾಗಿ ಕಾಣುತ್ತೆ, ಅಥವಾ ಹಾಸ್ಯಾಸ್ಪದವಾಗಿ ಕಾಣುತ್ತೆ. ಅದೇ ಅಲ್ಲಿ ಆಗ್ತಿರೋದು. ಆದ್ರೆ ಒಂದು ನಿಮಿಷ, ಯಾರಿಗಾದರೂ ಒಂದು ಹೊಸ ವಿಷಯ ಅರ್ಥ ಆಗದಿದ್ರೆ ಅದನ್ನ ಕೇವಲ ಅಜ್ಞಾನ ಅಥವಾ ಗೊತ್ತಿಲ್ಲದಿರುವುದು ಅಂತ ಕರಿಬಹುದು ತಾನೆ? ಸಾಮಾನ್ಯವಾಗಿ ಹೌದು. ಆದ್ರೆ ನಾವು ಗಮನಿಸಿದ್ರೆ ಯೇಸು ಮತ್ತು ಈ ವಿಶ್ಲೇಷಣಾ ಮೂಲಗಳು ಈ ಅರ್ಥ ಮಾಡಿಕೊಳ್ಳಲಾಗದ ಸ್ಥಿತಿಯನ್ನ ನೇರವಾಗಿ ಪಾಪ ಅಂತ ಕರಿತಿವೆ. ನೀವು ಪಾಪಗಳಲ್ಲೇ ಸಾಯುವಿರಿ ಅಂತ ಎಚ್ಚರಿಕೆ ಕೊಡ್ತಾರೆ. ಅದೇ, ವಿಷಯ ಗೊತ್ತಿಲ್ಲದಿರುವುದಕ್ಕೂ ಪಾಪಕ್ಕೂ ಏನು ಸಂಬಂಧ? ಈ ಕಠಿಣವಾದ ಪದಬಳಕೆಯ ಹಿಂದಿನ ತರ್ಕ ಏನು? ನೋಡಿ, ಅಜ್ಞಾನ ಅಂದ್ರೆ ಮಾಹಿತಿ ಇಲ್ಲದಿರುವುದು ಅಥವಾ ಕಲಿಯಲು ಅವಕಾಶ ಸಿಗದಿರುವುದು. ಸರಿ. ಆದ್ರೆ ಇಲ್ಲಿ ಪರಿಸ್ಥಿತಿ ಹಾಗಿಲ್ಲ. ಬೆಳಕು ಸಾಕ್ಷಾತ್ ಎದುರಿಗೆ ನಿಂತಿದೆ. ಯೇಸು ಯಾರು ಅನ್ನೋದಕ್ಕೆ ಬೇಕಾದಷ್ಟು ಪುರಾವೆಗಳನ್ನ, ಅವರ ಬೋಧನೆಗಳನ್ನ ಅವರಾಗ್ಲೇ ನೋಡಿದ್ದಾರೆ, ಕೇಳಿದ್ದಾರೆ ಕೂಡ. ಖಂಡಿತ. ಆದರೂ ತಮ್ಮದೇ ಆದ ಧಾರ್ಮಿಕ ಚೌಕಟ್ಟು, ಆ ರಾಜಕೀಯ ನಿರೀಕ್ಷೆಗಳು ಮತ್ತು ಲೌಕಿಕ ಅಹಂಕಾರದಿಂದ ಹೊರಬರಲು ನಿರಾಕರಿಸುತ್ತಿದ್ದಾರೆ. ಅಂದ್ರೆ ಇದು ಉದ್ದೇಶಪೂರ್ವಕವಾದ ಕುರುಡುತನ? ನಿಖರವಾಗಿ. ಸತ್ಯವನ್ನ ಒಪ್ಪಿಕೊಳ್ಳಲು ಮನಸ್ಸಿಲ್ಲದಿರುವ ಈ ಉದ್ದೇಶಪೂರ್ವಕ ಕುರುಡುತನವನ್ನೇ ಮೂಲಗಳು ಪಾಪ ಅಂತ ವ್ಯಾಖ್ಯಾನಿಸಿವೆ. ದೇವರ ವಾಸ್ತವತೆಯು ನಮ್ಮ ಪುಟ್ಟ ಪೆಟ್ಟಿಗೆಯೊಳಗೆ ಒಗ್ಗಿಕೊಳ್ಳಬೇಕು ಅಂತ ಹಠ ಹಿಡಿಯೋದೇ ಅಸಲಿ ಪಾಪ ಅನ್ಬೋದು. ಹೌದು. ತಮ್ಮ ತರ್ಕಕ್ಕೆ ನಿಲ್ಕದ್ದನ್ನು ನಿರಾಕರಿಸುವ ಈ ಅಹಂಕಾರವೇ ಅವರನ್ನ ಪಾಪದಲ್ಲಿ ಸಾಯುವಂತೆ ಮಾಡುತ್ತೆ ಅನ್ನೋದು ಆ ಎಚ್ಚರಿಕೆಯ ಅರ್ಥ. ಇಲ್ಲಿಯೇ ವಿಷಯ ನಿಜಕ್ಕೂ ಕುತೂಹಲಕಾರಿಯಾಗೋದು.
ಆ ಅಹಂಕಾರದ ಪೆಟ್ಟಿಗೆಯನ್ನ ಒಡೆಯುವಂಥ ಒಂದು ನೇರವಾದ ಪ್ರಶ್ನೆಯನ್ನ ಆ ಗುಂಪು ಕೊನೆಗೂ ಕೇಳ್ತೆ. ಹಾಗಾದ್ರೆ ನೀನು ಯಾರು ಅಂತ ಕೇಳ್ತಾರೆ. ಹೌದು, ಆ ಪ್ರಶ್ನೆಗೆ ಯೇಸು ಕೊಡೋ ಉತ್ತರ ಬರೀ ಒಂದು ವಾಕ್ಯ ಅಲ್ಲ. ಅವರು ಹೇಳ್ತಾರೆ, ಇರುವಾತನೇ ನಾನು. ಗ್ರೀಕ್ ಭಾಷೆಯಲ್ಲಿ ಎಗೋ ಐಮಿ ಅಂತಾರೆ. ಅದೊಂದು ಬೃಹತ್ ದೇವತಾಶಾಸ್ತ್ರೀಯ ಘೋಷಣೆ. ಯೇಸು ತಮ್ಮನ್ನ ಕೇವಲ ಒಬ್ಬ ತತ್ವಜ್ಞಾನಿ, ಪ್ರವಾದಿ ಅಥವಾ ಸಮಾಜ ಸುಧಾರಕ ಅಂತ ಕರೆದುಕೊಳ್ತಿಲ್ಲ. ಖಂಡಿತ ಇಲ್ಲ. ಇದನ್ನು ನಾವು ಬೃಹತ್ ಚಿತ್ರಣಕ್ಕೆ ಜೋಡಿಸಿ ನೋಡಿದ್ರೆ ಹಳೆಯ ಒಡಂಬಡಿಕೆಯ ವಿಮೋಚನಾಕಾಂಡ 3ನೇ ಅಧ್ಯಾಯ ನಮಗೆ ನೆನಪಾಗುತ್ತೆ. ಉರಿಯುವ ಪೊದೆ ಎದುರು ಮೋಶೆ ನಿಂತಾಗ ದೇವರು ತನ್ನನ್ನ ಪರಿಚಯಿಸ್ಕೊಂಡದ್ದೇ ಹೀಗೆ ಅಲ್ವಾ, ಇರುವಾತನೇ ನಾನು ಅಂತ. ಹೌದು, ಇದು ನಮ್ಮ ಅನೇಕ ಕೇಳುಗರಿಗೆ ತಿಳಿದಿರ್ಬೋದು. ಆದ್ರೆ ಇಲ್ಲಿ ನನ್ನದೊಂದು ಪುಷ್ ಬ್ಯಾಕ್ ಅಥವಾ ಒಂದು ಸಣ್ಣ ಪ್ರಶ್ನೆ. ಯೇಸು ಕೇವಲ ನೀವು ಹುಡುಕುತ್ತಿರುವ ವ್ಯಕ್ತಿ ನಾನೇ ಅಥವಾ ನಾನೇ ಆತನು ಎಂಬ ಸಾಮಾನ್ಯ ಅರ್ಥದಲ್ಲಿ ಈ ಮಾತು ಹೇಳಿರಬಾರ್ದಾ? ದೇವತಾಶಾಸ್ತ್ರಜ್ಞರು ಇದು ದೈವಿಕತೆಯ ಹಕ್ಕು ಸಾಧನೆ ಅಂತ ಹೇಗೆ ಖಚಿತವಾಗಿ ಹೇಳ್ತಾರೆ? ಆ ಕಾಲದ ರಾಜಕೀಯ ಮತ್ತು ಧಾರ್ಮಿಕ ವಾತಾವರಣವನ್ನು ನಾವು ಗಣನೆಗೆ ತೆಗೆದುಕೊಳ್ಬೇಕು. ದೇವಾಲಯದ ಆವರಣದಲ್ಲಿ ನಿಂತು ಬೇರೆ ಯಾವ ವಿಶೇಷಣಗಳು ಇಲ್ಲದೆ ಕೇವಲ ಇರುವಾತನೇ ನಾನು ಅಂತ ಘೋಷಿಸೋದು ಸಾಮಾನ್ಯ ಮಾತಲ್ಲ. ಅಂದ್ರೆ ಆ ಪದದ ತೂಕ ಅಲ್ಲಿನ ಜನರಿಗೆ ಗೊತ್ತಿತ್ತು ಅಂತೀರಾ? ಖಂಡಿತ. ಯಹೂದಿ ಧಾರ್ಮಿಕ ಮುಖಂಡರಿಗೆ ಆ ಪದದ ಹಿಂತಿದ್ದ ದೇವತಾಶಾಸ್ತ್ರೀಯ ತೂಕ ಸಂಪೂರ್ಣವಾಗಿ ತಿಳಿದಿತ್ತು. ಅದು ಸೃಷ್ಟಿಕರ್ತನಾದ ದೇವರ ನಿರಂತರ, ಆದಿ ಅಂತ್ಯವಿಲ್ಲದ ಅಸ್ತಿತ್ವವನ್ನ ಸೂಚಿಸುವಂಥದ್ದು. ಓ, ಹಾಗಾಗಿ ಯೇಸು ಆ ಪದವನ್ನ ಬಳಸಿದಾಗ ಅವರು ನೇರವಾಗಿ ತಾವೇ ದೇವರು ಅಂತ ಸಾರುತ್ತಿದ್ರು. ಹೌದು. ಇದಕ್ಕಾಗಿಯೇ ಆ ಮೂಲಗಳು ಒತ್ತಿ ಹೇಳೋದು ಯೇಸುವನ್ನ ಕೇವಲ ಒಬ್ಬ ದೇವದೂತ ಅಥವಾ ಒಳ್ಳೆಯ ಮನುಷ್ಯ ಅಂತ ಒಪ್ಪುಕೊಂಡ್ರೆ ಖಂಡಿತ ಸಾಲದು. ನಾನು ಅವನೆಂದು ನೀವು ವಿಶ್ವಸಿಸದಿದ್ದರೆ ನಿಮ್ಮ ಪಾಪಗಳಲ್ಲೇ ಸಾಯುವಿರಿ ಅನ್ನೋ ಎಚ್ಚರಿಕೆ ಇರೋದು ಇದೇ ಕಾರಣಕ್ಕಲ್ವಾ? ನಿಖರವಾಗಿ. ಅವರು ಕೇವಲ ದೇವರಿಂದ ಕಳುಹಿಸಲ್ಪಟ್ಟವರಲ್ಲ, ಬದಲಾಗಿ ಸ್ವತಃ ದೇವರೇ ಆಗಿದ್ದಾರೆ ಅನ್ನೋದನ್ನ ಒಪ್ಕೊಳ್ಳೋದೇ ಬಿಡುಗಡೆಯ ಏಕೈಕ ಮಾರ್ಗ. ಒಂದು ಕಡೆ ಯೇಸು ಇಷ್ಟೊಂದು ದೊಡ್ಡ ಮತ್ತು ಅಂದಿನ ವ್ಯವಸ್ಥೆಯ ಪ್ರಕಾರ ಅತ್ಯಂತ ಅಪಾಯಕಾರಿ ಘೋಷಣೆಯನ್ನ ಮಾಡ್ತಿದ್ದಾರೆ. ಹೌದು, ಅದು ಪ್ರಾಣಕ್ಕೆ ಸಂಚಾಕಾರ ತರುವಂಥದ್ದು. ಆದ್ರೆ ಇನ್ನೊಂದು ಕಡೆ ಅವರ ಈ ನಿಜವಾದ ದೈವಿಕ ಗುರುತು ಜಗತ್ತಿಗ ಅರಿವಾಗುವುದು ಯಾವಾಗ ಅನ್ನೋ ಪ್ರಶ್ನೆಗೆ ಅವರು ಕೊಡೋ ಉತ್ತರ ಇನ್ನಷ್ಟು ಗೊಂದಲ ಮೂಡಿಸುತ್ತೆ. ನರಪುತ್ರನನ್ನು ಮೇಲೆಕ್ಕೇರಿಸಿದಾಗ ಇರುವಾತನೇ ನಾನು ಎಂದು ನಿಮಗೆ ತಿಳಿಯುವುದು ಅಂತಾರೆ. ಈಗ ನೋಡಿ, ನಮ್ಮ ದೈನಂದಿನ ಭಾಷೆಯಲ್ಲಿ ಮೇಲೆಕ್ಕೇರಿಸುವುದು ಅಂದ್ರೆ ಒಂದು ಉನ್ನತ ಸ್ಥಾನಮಾನ ನೀಡೋದು, ವೇದಿಕೆಯ ಮೇಲೆ ನಿಲ್ಲಿಸಿ ಸನ್ಮಾನ ಮಾಡೋದು ಅಥವಾ ಕಚೇರಿಯಲ್ಲಿ ಪ್ರಮೋಷನ್ ಕೊಡೋದು ಅಂತ ಅರ್ಥ ಬರುತ್ತೆ. ಮೇಲ್ನೋಟಕ್ಕೆ ಯೇಸು ಕೂಡ ಯಾವುದಾದರೂ ರಾಜಮನೆತನದ ಸಿಂಹಾಸನ ಏರೋ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಆದ್ರೆ ವಾಸ್ತವದಲ್ಲಿ ಅವರು ಮಾತಾಡ್ತಿರೋದು ರೋಮನ್ ಸಾಮ್ರಾಜ್ಯದ ಅತ್ಯಂತ ಕ್ರೂರವಾದ, ಅವಮಾನಕಾರಕವಾದ ಶಿಕ್ಷೆಯ ಬಗ್ಗೆ ಅಲ್ವಾ? ಹೌದು, ಶಿಲುಬೆಯ ಮರಣದ ಬಗ್ಗೆ. ಇದೊಂದು ಬೃಹತ್ ವಿರೋಧಾಭಾಸ, ಅಂದ್ರೆ ಒಂದು ದೊಡ್ಡ ಪ್ಯಾರಾಡಾಕ್ಸ್. ಖಂಡಿತ. ಈ ವಿರೋಧಾಭಾಸವೇ ಯೋಹಾನನ ಸುವಾರ್ತೆಯ ದೇವತಾಶಾಸ್ತ್ರದ ಕೇಂದ್ರಬಿಂದು. ರೋಮನ್ನರ ದೃಷ್ಟಿಯಲ್ಲಿ ಮತ್ತು ಅಂದಿನ ಸಮಾಜದ ದೃಷ್ಟಿಯಲ್ಲಿ ಶಿಲುಬೆಗೇರಿಸುವುದು ಅಂದ್ರೆ ಏನು? ಆ ವ್ಯಕ್ತಿಯ ಕತೆ ಮುಗಿತು ಅಂತ ತಾನೆ? ಹೌದು. ಆತ ಸಂಪೂರ್ಣವಾಗಿ ಸೋತ್ಹೋದ, ಸಮಾಜ ಆತನನ್ನ ತಿರಸ್ಕರಿಸಿದೆ ಎಂದೇ ಅರ್ಥ. ಆದರೆ ಈ ದೇವತಾಶಾಸ್ತ್ರೀಯ ವಿಶ್ಲೇಷಣೆಯಲ್ಲಿ ಆ ಶಿಲುಬೆಯೇ ಒಂದು ಸಿಂಹಾಸನವಾಗಿ ಬದಲಾಗುತ್ತೆ. ವಾವ್! ಇದು ಹೇಗೆ ಕೆಲಸ ಮಾಡುತ್ತೆ ನೋಡಿ. ಮನುಷ್ಯನ ದ್ವೇಷ, ಅಹಂಕಾರ ಮತ್ತು ಹಿಂಸೆಗಳು ತಮ್ಮ ಅತ್ಯುಚ್ಚ ಮಟ್ಟವನ್ನ ತಲುಪಿ ದೇವರ ಮಗನನ್ನ ಶಿಲುಬೆಗೇರಿಸಿದಾಗ ದೇವರು ಆ ಹಿಂಸೆಗೆ ಮತ್ತದೇ ಹಿಂಸೆಯಿಂದ ಉತ್ತರಿಸೋದಿಲ್ಲ, ಸೇಡು ತೀರಿಸ್ಕೊಳ್ಳೋದಿಲ್ಲ. ಇಲ್ಲ, ಬದಲಾಗಿ ಷರತ್ತುಗಳಿಲ್ಲದ ತಮ್ಮನ್ನೇ ಸಂಪೂರ್ಣವಾಗಿ ಬರಿದು ಮಾಡಿಕೊಳ್ಳುವ ತ್ಯಾಗದ ಮೂಲಕ ಆ ದ್ವೇಷವನ್ನ ಎದುರಿಸ್ತಾರೆ. ಅಂದ್ರೆ ಶಿಲುಬೆಯ ಮೇಲೆ ಪ್ರಕಟವಾಗುವುದು ದೌರ್ಬಲ್ಯವಲ್ಲ. ಖಂಡಿತ ಅಲ್ಲ. ಅದು ಮನುಷ್ಯನ ಪಾಪವನ್ನು ನುಂಗಿ ಹಾಕುವ ದೈವಿಕ ಪ್ರೀತಿಯ ಅಗಾಧವಾದ ಶಕ್ತಿ. ಅದು ಯೇಸುವಿನ ಮಹಿಮೆ. ಆರಂಭದಲ್ಲಿ ಆ ಜನರು ಇವನು ಆತ್ಮಹತ್ಯೆ ಮಾಡ್ಕೊಳ್ತಾನಾ ಅಂತ ವ್ಯಂಗ್ಯ ಆಡಿದ್ದಕ್ಕೂ ಈ ಶಿಲುಬೆಯ ಮರಣಕ್ಕೂ ಇರೋ ವ್ಯತ್ಯಾಸ ಇಲ್ಲಿ ಎದ್ದು ಕಾಣುತ್ತೆ. ಹೌದು, ಅವರು ಅಂದುಕೊಂಡಂತೆ ಸಾವು ಇಲ್ಲಿ ಅಂತಿಮವಲ್ಲ. ಯೇಸು ಸಾವಿಗೆ ಬಲಿಯಾಗುವುದಿಲ್ಲ. ಬದಲಾಗಿ ಸಾವನ್ನೇ ಸೋಲಿಸುವ ಮೂಲಕ ಆ ಮೇಲಕ್ಕೇರಿಸುವಿಕೆಯನ್ನ ಅಕ್ಷರಶಃ ಮಹಿಮೆಯಾಗಿ ಪರಿವರ್ತಿಸ್ತಾರೆ. ಪಾಲನಾ ವಿಶ್ಲೇಷಣೆಯಲ್ಲಿ ಇದು ನಮಗೆ ಬಹಳ ದೊಡ್ಡ ಪಾಠವನ್ನ ಕಲಿಸುತ್ತೆ. ಲೆಂಟ್ ಕಾಲದಲ್ಲಿ ನಾವು ಶಿಲುಬೆಯತ್ತ ನೋಡುವಾಗ ನಮ್ಮ ದೃಷ್ಟಿಕೋನ ಹೇಗಿರಬೇಕು ಅನ್ನೋದನ್ನ ಇದು ಸ್ಪಷ್ಟಪಡಿಸುತ್ತೆ. ಅಂದ್ರೆ ಕೇವಲ ಶಿಕ್ಷೆ ಅನುಭವಿಸ್ತಿರೋ ಒಬ್ಬ ಅಸಹಾಯಕ ಮನುಷ್ಯನನ್ನ ನಾವು ಅಲ್ಲಿ ನೋಡೋದಿಲ್ಲ. ಇಲ್ಲ, ನಮ್ಮ ಅಜ್ಞಾನವನ್ನ, ನಮ್ಮ ಪಾಪವನ್ನ ತಮ್ಮ ಮೇಲೆ ಹೊತ್ತುಕೊಂಡ ಸೃಷ್ಟಿಕರ್ತನ ಪ್ರೀತಿಯನ್ನ ನಾವಲ್ಲಿ ನೋಡ್ತೀವಿ. ಆ ಪ್ರೀತಿಯ ಜೊತೆಗೆ
ಈ ಎಲ್ಲ ಅದ್ಭುತವಾದ ಕಾರ್ಯಗಳ ಹಿಂದಿರುವ ಮತ್ತೊಂದು ಪ್ರಮುಖ ರಹಸ್ಯವನ್ನ ವಾಕ್ಯಭಾಗದ ಕೊನೆಯಲ್ಲಿ ಯೇಸು ಬಿಚ್ಚೇಳ್ತಾರಲ್ವಾ? ಹೌದು. ಆ ರಹಸ್ಯವೇ ಪಿತನ ಮೇಲಿರುವ ಸಂಪೂರ್ಣ ಅವಲಂಬನೆ ಮತ್ತು ವಿಧೇಯತೆ. ನಾನಾಗಿಯೇ ಏನನ್ನೂ ಮಾಡುವುದಿಲ್ಲ, ಆತನು ಮೆಚ್ಚುವುದನ್ನೇ ನಾನು ಸತತವೂ ಮಾಡುತ್ತೇನೆ ಅಂತ ಯೇಸು ಹೇಳ್ತಾರೆ. ಈ ಮಾತುಗಳ ಹಿಂದೆ ಒಂದು ಅಗಾಧವಾದ ಆಧ್ಯಾತ್ಮಿಕ ಶಿಸ್ತು ಅಡಗಿದೆ. ಇರುವತನೇ ನಾನು ಅಂತ ಬ್ರಹ್ಮಾಂಡದ ಒಡೆಯನಂತೆ ಘೋಷಿಸುವಷ್ಟೇ ಅಧಿಕಾರವುಳ್ಳ ಆ ವ್ಯಕ್ತಿ ತನ್ನ ಸ್ವಂತ ಇಚ್ಛೆಯಿಂದ ಒಂದು ಹೆಜ್ಜೆಯನ್ನು ಇಡೋದಿಲ್ಲ ಅಂತ ಹೇಳೋದು ಮನುಷ್ಯನ ಅಹಂಕಾರಕ್ಕೆ ಕೊಡುತ್ತಿರುವ ಬಹುದೊಡ್ಡ ಪೆಟ್ಟು. ನಿಜ. ಅಧಿಕಾರ ಅಂದ್ರೆ ದಬ್ಬಾಳಿಕೆ ಅಲ್ಲ, ಅದು ವಿಧೇಯತೆ ಅಂತ ಯೇಸು ಇಲ್ಲಿ ತೋರಿಸ್ಕೊಡ್ತಿದ್ದಾರೆ. ಹಾಗಾದ್ರೆ ಇವೆಲ್ಲದರ ಅರ್ಥವೇನು? ನಾವು ಈ 2000 ವರ್ಷಗಳ ಹಿಂದಿನ ಪಠ್ಯವನ್ನ ಇಂದಿನ ನಮ್ಮ ಬದುಕಿಗೆ ಹೇಗೆ ಅಳವಡಿಸಿಕೊಳ್ಳೋದು? ಇದು ಒಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟುಹಾಕ್ತದೆ. ಸಾಮಾನ್ಯವಾಗಿ ನಮಗೆ ಕಷ್ಟಗಳು ಎದುರಾದಾಗ ನಾವು ಸುಲಭವಾಗಿ ದೇವರೇ ನೀನೆಲ್ಲಿದ್ದೀಯಾ, ನನಗೆ ಯಾಕೆ ಹೀಗೆ ಮಾಡ್ತಿದ್ಯಾ ಅಂತ ಕೇಳ್ತೀವಿ. ಹೌದು. ಆ ಗುಂಪಿನ ಜನರು ಯೇಸುನಿಗೆ ನೀನ್ಯಾರು ಅಂತ ಪ್ರಶ್ನಿಸಿದಂತೆಯೇ ನಮ್ಮ ಧೋರಣೆಯೂ ಇರುತ್ತೆ. ಆದ್ರೆ ನಾವು ದಿನನಿತ್ಯದ ನಮ್ಮ ಕೌಟುಂಬಿಕ ವ್ಯವಹಾರಗಳಲ್ಲಿ, ವೃತ್ತಿಜೀವನದಲ್ಲಿ ಅಥವಾ ನಮ್ಮ ನಿರ್ಧಾರಗಳಲ್ಲಿ ನಾನು ಮಾಡ್ತಿರೋ ಈ ಕೆಲಸ ದೇವರಿಗೆ ಮೆಚ್ಚುಗೆ ಆಗತ್ತಾ ಅಂತ ಪ್ರಶ್ನಿಸಿಕೊಳ್ಳೋದು ಬಹಳ ಅಪರೂಪ. ಲೆಂಟ್ ಕಾಲದ ಅಸಲಿ ಸವಾಲು ಇರೋದೇ ಇಲ್ಲಿ. ಲೆಂಟ್ ಅಂದ್ರೆ ಕೇವಲ ಕೆಲವು ಇಷ್ಟದ ಊಟವನ್ನ ಬಿಡುವುದಕ್ಕೋ ಅಥವಾ ಉಪವಾಸ ಮಾಡೋದಕ್ಕೋ ಸೀಮಿತ ಆಗ್ಬಾರ್ದು. ಅಂದ್ರೆ ನಮ್ಮ ಬದುಕಿನ ಕೇಂದ್ರವನ್ನ ಬದಲಾಯಿಸಬೇಕು ಅಂತೀರಾ? ಕೇಳಿ, ವಾಕ್ಯಭಾಗದ ಕೊನೆಯಲ್ಲಿ ಅನೇಕರು ಆತನಲ್ಲಿ ನಂಬಿಕೆ ಇಟ್ರು ಅಂತ ಮೂಲಗಳು ಹೇಳ್ತವೆಯಲ್ವಾ? ಹೌದು. ಮತ್ತು ಆ ನಂಬಿಕೆ ಕೇವಲ ಒಂದು ಐತಿಹಾಸಿಕ ಘಟನೆಗೆ ನೀಡುವ ಬೌದ್ಧಿಕ ಒಪ್ಪಿಗೆಯಲ್ಲ, ಕೇವಲ ತಲೆಯಲ್ಲಿ ಇಟ್ಟುಕೊಳ್ಳುವ ಮಾಹಿತಿಯಲ್ಲ. ಮತ್ತೆ ಇನ್ನೇನು? ಅದು ನೀವು ಪಾಪಗಳಲ್ಲೇ ಸಾಯುವಿರಿ ಅನ್ನೋ ಕತ್ತಲೆಯಿಂದ ಕ್ರಿಸ್ತನ ತೋರಿಸಿದ ಬೆಳಕಿನತ್ತ ಹೊರಳುವ ತೀರ್ಮಾನ, ಮರಣದಿಂದ ಜೀವದತ್ತ ದಾಟುವ ಒಂದು ದಿಟ್ಟ ಹೆಜ್ಜೆ. ವಾವ್! ಒಂದು ಸಣ್ಣ ತಪ್ಪುಗ್ರಹಿಕೆಯಾಗಿ ಶುರುವಾದ ಸಂಭಾಷಣೆ ಮನುಷ್ಯನ ಅಹಂಕಾರದ ಮುಖವಾಡವನ್ನ ಕಳಚಿತು. ಹೌದು. ಇರುವಾತನೇ ನಾನು ಅನ್ನೋ ಬ್ರಹ್ಮಾಂಡದ ಸತ್ಯವನ್ನ ನಮ್ಮ ಮುಂದಿಟ್ಟು ಕೊನೆಗೆ ಆ ಸತ್ಯವು ಶಿಲುಬೆಯ ಮೇಲಿನ ಪ್ರೀತಿಯಾಗಿ, ಸಂಪೂರ್ಣ ವಿಧೇಯತೆಯಾಗಿ ಹೇಗೆ ಪ್ರಕಟವಾಯಿತು ಅನ್ನೋದನ್ನ ನಾವಿವತ್ತು ನೋಡಿದೆವು. ನಿಜ. ಮತ್ತು ಆ ಇರುವಾತನ ನಿಜವಾದ ಗುರುತು ನಮ್ಮ ಬದುಕಿನ ದೃಷ್ಟಿಕೋನವನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಖಂಡಿತ. ನಮ್ಮ ಕೇಳುಗರು ತಮ್ಮದೇ ಆದ ರೀತಿಯಲ್ಲಿ ಆಳವಾಗಿ ಯೋಚಿಸಲು ಒಂದು ಕೊನೆಯ ಅಂಶ ಇಲ್ಲಿದೆ. ಹೇಳಿ. ನಾವು ಪರಿಶೀಲಿಸಿದ ಈ ಮೂಲಗಳ ಕೊನೆಯಲ್ಲಿ ನಿನ್ನ ಪಿತನ ಚಿತ್ತದಂತೆ ಬದುಕಲು ನಮಗೆ ಶಕ್ತಿ ನೀಡು ಎಂಬ ಪ್ರಾರ್ಥನಾಪೂರ್ವಕ ಆಶಯ ಇದೆ. ಆದ್ರೆ ಒಮ್ಮೆ ಇಂದಿನ ಜಗತ್ತಿನ ಸಂದೇಶವನ್ನ ಗಮನಿಸಿ. ಜಗತ್ತು ಯಾವಾಗ್ಲೂ ನಮಗೆ ನಿಮ್ಮ ಇಷ್ಟದಂತೆ ಬದುಕು, ಯಾರ ನಿಯಂತ್ರಣಕ್ಕೂ ಒಳಗಾಗಬೇಡ, ನೀವೇ ನಿಮ್ಮ ಒಡೆಯರು ಅಂತ ಕಲಿಸುತ್ತೆ. ಹೌದು. ಬಿ ಯೋರ್ ಓನ್ ಬಾಸ್ ಅನ್ನೋದು ಇಂದಿನ ಮಂತ್ರ. ಆದ್ರೆ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿಸಿದ ಆ ಇರುವಾತನೇ ಭೂಮಿಗೆ ಬಂದು ನಾನಾಗಿಯೇ ಏನೂ ಮಾಡುವುದಿಲ್ಲ, ಪಿತನು ಮೆಚ್ಚುವುದನ್ನೇ ನಾನು ಸತತವೂ ಮಾಡುತ್ತೇನೆ ಅಂತ ತನ್ನ ಸ್ವಂತ ಇಚ್ಛೆಯನ್ನ ಸಂಪೂರ್ಣವಾಗಿ ಬದಿಗಿಡುತ್ತಾನೆ ಎಂದರೆ ಇದೊಂದು ದೊಡ್ಡ ವಿರೋಧಾಭಾಸ. ಹಾಗಾದ್ರೆ ನಿಜವಾದ ಸ್ವಾತಂತ್ರ್ಯ ಇರುವುದು ಎಲ್ಲಿ? ಅದು ನಮ್ಮ ಅಹಂಕಾರವನ್ನ ಪೋಷಿಸುವ ನಮ್ಮ ಸ್ವಂತ ಇಚ್ಛೆಯಂತೆ ಬದುಕುವುದರಲ್ಲೋ ಅಥವಾ ಆ ಇರುವಾತನ ಚಿತ್ತಕ್ಕೆ ಸಂಪೂರ್ಣವಾಗಿ ಶರಣಾಗುವುದರಲ್ಲೋ? ಇದು ನಿಜಕ್ಕೂ ನಮ್ಮನ್ನ ಕಾಡುವಂತಹ ಪ್ರಶ್ನೆ. ಇದರ ಬಗ್ಗೆ ಸ್ವಲ್ಪ ಯೋಚಿಸಿ. ಈ ಆಳವಾದ ಅಧ್ಯಯನದಲ್ಲಿ ನಮ್ಮೊಂದಿಗೆ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.